ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ. ಆ ಮಾತಿಗೆ ಯಾವುದೇ ಕಾರಣಕ್ಕೂ ತಪ್ಪಬಾರ್ದು. ಅರ್ಜುನ್ ಸರ್ ವಂಶದ ಕುಡಿನ ಈ ಮನೆಗೆ ಹೇಗಾದ್ರೂ ಮಾಡಿ ತಂದ್ಕೊಡ್ಬೇಕು. ಇದೆಲ್ಲದಕ್ಕೂ ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ನನ್ನ ಮನಸ್ಸು ಯಾವಾಗ್ಲೂ ದೃಢವಾಗಿರ್ಬೇಕು. ಭಗವಂತ, ಅದಕ್ಕೆ ನೀನೇ ದಯೆ ತೋರಿಸ್ಬೇಕು. ನೀನ್ ಹಾಗೆ ನಾವು ಏನಾದ್ರೂ ಸಾಧಿಸ್ಬೇಕು ಅಂತಂದ್ರೆ ಮನಸ್ಸನ್ನ ನೀನ್ ಹಾಗೆ ನಾವು ಗಟ್ಟಿ ಮಾಡ್ಕೋಬೇಕು. ಅದು ಅಚಲವಾಗಿರ್ಬೇಕು. ಇಲ್ಲ, ನನ್ನ ಭಾವನೆಗಳನ್ನ ನಾನು ನಿಗ್ರಹಿಸ್ಕೋಬೇಕು. ನಾನು ಅನ್ಕೊಂಡಿದ್ದಾಗ್ಬೇಕು. ದೇವ್ರೆ, ಈ ಮನೆಗೆ ವಂಶದ ಕುಡಿ ಬರ್ಬೇಕು. ಅದಕ್ಕೋಸ್ಕರನೇ ನಾಳೆ ನಾನು ವ್ರತ ಮಾಡ್ತಾ ಇದ್ದೀನಿ. ಕರುಣೆ ಇಟ್ಟು ದಯವಿಟ್ಟು ನನ್ನನ್ನ ಹರಿಸು ಭಗವಂತ. ನಿಜ ಹೇಳಿ ಮಾವ, ಆ ನರ್ಸ್ ನಿಮ್ಗೆ ಹೇಗೆ ಗೊತ್ತು? ಅದು ಅಯ್ಯೋ, ಈಗೇನು ಮಾಡ್ಲಪ್ಪ? JP ಹೆಸರು ಹೇಳಿದ್ರೆ ಕೆಲಸ ಕೆಡುತ್ತೆ. ಎಲ್ಲ ಮರ್ತೋಗಿರೋ ನಾನು ಅವನ ಹತ್ರ ಯಾಕೆ ಮತ್ತೆ ಹೋದೆ ಅನ್ನೋ ಪ್ರಶ್ನೆ ಬರುತ್ತೆ. ಏನು ಮಾಡಲಿ? ಹೇಳಿ ಮಾವ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಏನಿಲ್ಲಪ್ಪ. ನಿಮ್ಗೆಲ್ಲ ಮರ್ತೋಗಿರೋದು ನಿಜಾನ ಮಾವ? ಹೌದು, ಆದರೆ ಎಲ್ಲ ಮರ್ತಿಲ್ಲ. ಕೆಲವು ನೆನಪಿದೆ ಮಾವ. ಅದ್ಕೆ ಮಗು ಕೊಲೆ ವಿಷಯದ ಬಗ್ಗೆ ನಿಜ ಗೊತ್ತಿರೋದು ನಿಮ್ಮೊಬ್ರಿಗೆ. ಹೇಳಿ ಮಾವ, ಅದ್ಕೆ ಮಗುನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಲ್ಲ, ಅವ್ರಿಗೂ ಈ ನರ್ಸ್ಗೂ ಏನಾದ್ರು ಸಂಬಂಧ ಇದೆಯಾ? ಇಲ್ವಲ್ಲಪ್ಪ ಕರ್ಣ, ಆ ವಿಷಯ ನನಗೆ ಯಾವ್ದು ನೆನಪಿಗೆ ಬರ್ತಾ ಇಲ್ಲ. ಮತ್ತ್ಯಾಕೆ ನೀವು ಆ ನರ್ಸ್ ಮೇಲೆ ಕಣ್ಣಿಟ್ಟಿದ್ದೀರಾ? ಅಯ್ಯಯ್ಯೋ, ಇವನ್ ಕೈಲಿ ಜಬರ್ದಸ್ತಾಗಿ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಏನ್ ಮಾಡೋದೀಗ? ಮಾವ ಹೇಳಿ, ಏನು ಕಣ್ಣಿಟ್ಟಿದ್ದೀರಾ? ಅದು ಕರ್ಣ, ಅಯ್ಯೋ, ಬೀಸ ದೊಣ್ಣೆ ಇಟ್ಟು ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಇದನ್ನ ಪ್ರಿಯನ್ ಮೇಲೆ ಎತ್ತಕದೆ ಒಳ್ಳೇದು. ಅದು ಕರ್ಣ, ಪ್ರಿಯಾ ಇವಳ ಮೇಲೆ ಕಣ್ಣಿಡು ಅಂತ ಹೇಳಿದ್ಲು. ಏನು ಮಣಿ ನಿಮ್ಗೆ ಆ ನರ್ಸ್ ಮೇಲೆ ಕಣ್ಣಿಡು ಅಂತ ಹೇಳದ್ಲ? ಹೂನಪ್ಪ, ನನ್ನ ನಂಬು. ಅದ್ಯಾಕೆ ಹೀಗೆ ನನ್ನ ಅನುಮಾನದಿಂದನೇ ನೋಡ್ತೀಯಾ, ಅನುಮಾನದಿಂದನೇ ಕೇಳ್ತೀಯಾ? ಅದೇನೋ ಆ ನರ್ಸು ಪ್ರಿಯಂಗೆ ಫೋನ್ ಮಾಡಿ ಸೇವಂತಿ ಮಗು ಬದುಕಿದೆ ಅಂತ ಹೇಳಿದ್ಲಂತೆ ಅಲ್ವಾ? ಪ್ರಿಯಾ ಈಗ ಆ ಮಗು ಎಲ್ಲಿದೆ ಅಂತ ತಿಳ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ಆ ನರ್ಸ್ ಮೇಲೆ ಕಣ್ಣಿಡು ಅಂತ ಹೇಳಿ ಕಳ್ಸಿದ್ದು. ಹಾಗೇನಾದ್ರೂ ಇದ್ದಿದ್ರೆ ಮಣಿ ನನ್ನ ಹತ್ರ ಆದ್ರೂ ಹೇಳ್ತಿದ್ಲಲ್ಲ. ನೀವು ಯಾಕೆ ಈ ವಿಷಯ ನನ್ನ ಹತ್ರ ಹೇಳಿರ್ಲಿಲ್ಲ? ಅದು ಅಲ್ಲದೆ ನನ್ನ ನೋಡಿದ ತಕ್ಷಣ ನೀವು ಯಾಕೆ ಶಾಕ್ ಆದ್ರಿ? ಅದು ಪ್ರಿಯಾ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ಲು. ಅದಕ್ಕೆ ನಿನ್ನನ್ನು ನೋಡಿ ನನಗೆ ಟೆನ್ಷನ್ ಆಗೋಯ್ತಪ್ಪ. ಎಷ್ಟು ಸೀಕ್ರೆಟ್ ಆಗಿ ಅಂತ ಅಂದ್ರೆ ಈ ವಿಷಯ ಅರ್ಜುನ್ ಬಾವನ್ಗೂ ಗೊತ್ತಾಗ್ಬಾರ್ದು. ಡೋಂಟ್ ವರಿ ಮಾವ, ಮಣಿ ಈ ವಿಚಾರನ ನನ್ನ ಹತ್ರನೂ ಹೇಳಿದಾಳೆ. ನಾನು ಅದಕ್ಕೆ ಮಗು ಹುಡ್ಕಾಡ್ತಲೇ ಇದ್ದೀನಿ. ಈಗ ನೀವು ಕೂಡ ಅದೇ ಕೆಲಸದಲ್ಲಿ ನಮ್ಮ ಜೊತೆ ಇದ್ದೀರಾ ಅಂತ ಗೊತ್ತಾಯ್ತಲ್ಲ. ಹೌದಾ? ಸರಿ ಸರಿ, ನನಗಿನ್ನೂ ಬಲ ಬಂದಾಗಾಯ್ತು. ಓ ಅಬ್ಬಾ. ಸೇವಂತಿ, ಆದಷ್ಟು ಬೇಗ ನನ್ನ ಮಗ ಅರ್ಜುನ್ಗೆ ಮೀರಾ ಮೇಲೆ ಒಲವು ಬರಬೇಕು. ಹಾಗೆ ಬೇಡ್ಕೊ. ಹಾ ಅತ್ತೆ, ಅದಕ್ಕೋಸ್ಕರನೇ ನಾಳೆ ಶಿವನ್ ಪೂಜೆ ದಿವಸ ವ್ರತ ಇಟ್ಕೊಂಡಿದ್ದೀನಿ. ಏನು ಶಿವನ್ ಪೂಜೆ ವ್ರತನಾ? ನಾಳೆ ಬೆಳಗ್ಗೆಯಿಂದ ಸೂರ್ಯಾಸ್ತ ಆಗೋವರೆಗೂ ನಾನು ಮಾತಾಡೋದಿಲ್ಲ. ಮೌನ ವ್ರತದಲ್ಲಿರ್ತೀನಿ. ರಾತ್ರಿ ಚಂದ್ರನ್ ನೋಡಿದ್ಮೇಲೆನೆ ಮಾತಾಡೋದು. ಅಷ್ಟೇ ಅಲ್ಲ, ಬಾಲಶಿವನ ರೂಪ ಅನ್ನೋ ಹಾಗೆ 5 ಚಿಕ್ಕ ಮಕ್ಕಳಿಗೆ ಅನ್ನ ಸಂತರ್ಪಣೆ ಮಾಡಿಸ್ತೀನಿ. ಇದರಿಂದ ಆದಷ್ಟು ಬೇಗ ನಮ್ಮ ಮನೆಗೆ ಒಬ್ಬ ವಂಶಧಾರಕನ ಕೊಡು ಅಂತ ಹರಿಸ್ಕೊಂಡಿದ್ದೀನಿ. ಸೇವಂತಿ, ನೀನ್ ಹೇಳ್ತಿರೋದ್ ಕೇಳ್ತಿದ್ರೆ ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ಹೇಳೋದೆಲ್ಲ ನಿಜ ಹೋಗ್ಬಿಟ್ರೆ ಅಬ್ಬಬ್ಬಾ ಎಷ್ಟು ಚೆನ್ನಾಗಿರುತ್ತೆ. ಸೇವಂತಿ, ಆದಷ್ಟು ಬೇಗ ನಮ್ಮ ಮನೆಗೆ ನಮ್ಮ ವಂಶದ ಕುಡಿ ಬರ್ಬೇಕು. ಅದ್ರಲ್ಲೂ ನಮ್ಮ ಅರ್ಜುನ್ ಮಗು ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೇವಂತಿ? ನನಗ್ ನಂಬಿಕೆ ಇದೆ ಅತ್ತೆ. ಆ ಶಿವಪ್ಪ ನನಗೆ ಆದಷ್ಟು ಬೇಗ ವರಪ್ರಸಾದ ಕರುಣಿಸ್ತಾನೆ ಅಂತ. ದೇವ್ರೆ ದೇವ್ರೆ ದೇವ್ರೆ. ಸೇವಂತಿ,
ಆದಷ್ಟು ಬೇಗ ನಿನ್ ಮಾತೆಲ್ಲ ನಿಜ ಆಗ್ಲಿ, ನನ್ ಕನ್ಸೆಲ್ಲ ಈಡೇರ್ಲಿ. ಒಟ್ನಲ್ಲಿ ನಮ್ಮ ಅರ್ಜುನ್ಗೆ ಒಳ್ಳೇದಾಗ್ಬೇಕು. ಅವನ್ ಯಾವಾಗ್ಲೂ ಖುಷಿಯಾಗಿರೋದಷ್ಟೇ ನನಗ್ ಮುಖ್ಯ ಸೇವಂತಿ. ಹಾ ಅತ್ತೆ, ಈಗ್ಲೂ ಅರ್ಜುನ್ ಸರ್ ನನ್ನ ಜೊತೆ ಖುಷಿಯಾಗಿ ಇದಾರಲ್ವಾ? ಆದ್ರೆ ಸೇವಂತಿ, ಆ ಖುಷಿ ನಮ್ಮ ವಂಶನ ಬೆಳೆಸಲ್ವಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ ನೀನು? ಸೇವಂತಿ, ನಮ್ಮ ಅರ್ಜುನ ನಿನ್ನ ತುಂಬಾ ಹಚ್ಕೊಂಡಿದ್ದಾನೆ. ಕನ್ಸ್ ಮನ್ಸಲ್ಲೂ ಅವ್ನ್ ನಿನ್ನ ಬಿಟ್ಕೊಡಲ್ಲ. ಆದ್ರೆ ಅವನ್ ಪಡಗ ಅವನ್ನ ಬಿಡೋದಕ್ಕಾಗಲ್ವಲ್ಲ. ಸೇವಂತಿ, ನೀನ್ ನನಗ್ ಮಾತ್ ಕೊಟ್ಟಿದ್ಯಾ, ಮತ್ತ್ಯಾಕೆ ಈ ಹೊಸ ವಾದ? ನಾನು ವಾದ ಮಾಡ್ತಿಲ್ಲ ಅತ್ತೆ, ಇರೋ ವಿಷಯನ ಹೇಳ್ತಾ ಇದ್ದೀನಿ. ನಾನು ಅರ್ಜುನ್ ಸರು ಮಕ್ಳಿಲ್ಲ ಅನ್ನೋ ಕೊರ್ಗನ್ನ ಮರ್ತು ಅವ್ರಿಗೆ ನಾನು, ನನಗ್ ಅವರು ಅನ್ನೋ ಖುಷಿನಲ್ಲಿ ನಾವು ನಮ್ದೇ ಆದ ಪ್ರಪಂಚದಲ್ಲಿ ತುಂಬಾ ಖುಷಿಯಾಗಿದ್ವಿ. ಆದ್ರೆ ಸೇವಂತಿ, ನನ್ ಮಗನ್ಗೂ ಒಂದ್ ಜೀವನ ಅಂತ ಇರುತ್ತಲ್ವಾ? ಅವನ್ ವಂಶನೂ ಮುಂದುವರಿಬೇಕಲ್ವಾ? ಅವನ್ ವಂಶ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಬಾರ್ದು. ಅವನ್ ವಂಶನ ಮುಂದುವರ್ಸೋಕೆ ಅವನ್ಗೂ ಒಂದು ಜೀವ ಅಂತ ಇರ್ಬೇಕಲ್ವಾ ಸೇವಂತಿ? ನೋಡು ಸೇವಂತಿ, ನಾವಿಬ್ರು ಆಗ್ಲೇ ಚರ್ಚೆ ಮಾಡಿ ಅವ್ನ್ಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಮತ್ತ್ಯಾಕೆ ಈ ಹೊಸ ವಾದ? ಅದಕ್ಕೆ ತಾನೇ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಮೀರಾನ ಆಯ್ಕೆ ಮಾಡಿ ಅವಳನ್ನ ಇಲ್ಲಿ ಕರ್ಸಿರೋದು. ಇನ್ ಮುಂದೆ ನಮ್ಮಿಬ್ರು ಮಾತುಕತೆ ಏನೇ ಇದ್ರು ಮುಂದೆ ಏನ್ ಮಾಡ್ಬೇಕು ಅನ್ನೋದಷ್ಟೇ ಇರುತ್ತೆ. ನೆನ್ಪಿರ್ಲಿ ಸೇವಂತಿ. ನೋಡು ಸೇವಂತಿ, ನಿನ್ಗೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಇನ್ಯಾವತ್ತೂ ಈ ರೀತಿ ಮಾತಾಡ್ಬೇಡ ನೀನು. ಸೇವಂತಿ, ನನ್ಗೆ ನನ್ ಮಗ ಅರ್ಜುನ್ ಅಂದ್ರೆ ಪ್ರಾಣ. ಅವನ್ಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು. ನನ್ ಮಗ ಅರ್ಜುನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅರ್ಥ ಮಾಡ್ಕೋ ಸೇವಂತಿ.